ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ಸಂಕಲ್ಪ ತ್ಯಾಗವನ್ನು ಮಾಡಿದರೆ ದುಃಖ ನಿವಾರಣೆ ಆಗುತ್ತೆ, ಸಂಕಲ್ಪವನ್ನು ಮಾಡಿದ್ದೇ ಆದರೆ ದುಃಖ ಪ್ರಾಪ್ತಿಯಾಗುತ್ತೆ ಅನ್ನುವುದನ್ನು ಹೇಳ್ತಾ ಇದ್ದ. ಉಬ್ಬಿ ಹರಿಯುತ್ತಿರುವ ಸಂಕಲ್ಪ ನದಿಯನ್ನು ಮಣಿಮಂತ್ರ ಮೊದಲಾದವುಗಳಿಂದ ಬತ್ತಿ ಹೋಗುವ ಹಾಗೆ ಮಾಡು. ಅದರಲ್ಲಿ ಕೊಚ್ಚಿ ಹೋಗುತ್ತಿರುವ ಆತ್ಮನನ್ನು ಹಿಡಿದು ನಿಲ್ಲಿಸಿಕೊಂಡು ಅಮನಸ್ಕನಾಗು. ಏನು ಹೇಳ್ತಾ ಇದ್ದಾನಲ್ಲಿ, ಉಬ್ಬಿ ಹರಿಯುತ್ತಿರುವ ಸಂಕಲ್ಪ ನದಿಯನ್ನು, ಈ ಸಂಕಲ್ಪವೆಂಬ ನದಿ ಉಬ್ಬಿ ಹರಿತಾ ಇದೆ. ಸುಮ್ಮನೆ ಹರ್ಕೊಂಡು ಹೋಗಿರೋ ಏನೋ ತೊಂದರೆ ಇರ್ತಾರಲ್ಲ, ಉಬ್ಬಿ ಹರಿತಾ ಇದೆ. ಅದನ್ನು ನೀನು ಯಾವ ರೀತಿಯಲ್ಲಿ ತಡಿಬೇಕಪ್ಪ ಅಂದರೆ ಮಣಿಮಂತ್ರ ಮೊದಲಾದವುಗಳಿಂದ. ಮಣಿಮಂತ್ರ ಮೊದಲಾದವುಗಳಂದ್ರೆ ಏನು? ಆ ಮನಸ್ಸಂಕಲ್ಪವನ್ನು ನೀನು ಮಂತ್ರ ಜಪ ಸಾಧನೆಯನ್ನು ಮಾಡುವುದರ ಮೂಲಕ ತಡೆ ಹಿಡಿ. ಅದಕ್ಕೆ ಇಲ್ಲಿ ಅಜಪ ಗಾಯತ್ರಿ ಮಂತ್ರವಾದ ಸೋಹಂ ಮಂತ್ರವನ್ನು ಮನಸ್ಸಿನ ಜೊತೆಯಲ್ಲಿ, ಮನಸ್ಸು ಮಂತ್ರ ಮತ್ತು ನಮ್ಮ ಚಿಂತನೆ ಹೇಗಿರಬೇಕು ಅಂದರೆ ಮನಸ್ಸಿನ ಜೊತೆಯಲ್ಲೇ, ಉಸಿರಾಟದ ಜೊತೆಯಲ್ಲೇ ಮನಸ್ಸು ಹೋಗಬೇಕು, ಮನಸ್ಸಿನ ಜೊತೆಯಲ್ಲೇ ಮಂತ್ರವು ಸೇರಿಸಬೇಕು. ಈ ಮೂರನ್ನೂ ಒಂದು ಮಾಡಿದ್ದಾರೆ. ಸಂಕಲ್ಪ ಎನ್ನುವುದು ಎಲ್ಲಿಂದ ಹುಟ್ಟುತ್ತದೆ? ನಾಭಿಯಲ್ಲಿ ಉಸಿರಾಟ ಉಂಟಾಗುವುದು. ಆ ಉಸಿರಾಟದ ಜೊತೆಯಲ್ಲಿ ಸಂಕಲ್ಪ ಹುಟ್ಟುತ್ತೆ. ಅರ್ಥ ಆಗ್ತಿದೆಯಲ್ವಾ? ಉಸಿರಾಟದ ಜೊತೆಯಲ್ಲಿ ಸಂಕಲ್ಪವು ಉಂಟಾಗುತ್ತೆ. ಆ ಉಸಿರಾಟದ ವೇಗವೇ ಮನಸ್ಸಾಗಿಯೂ ಪರಿವರ್ತನೆ ಆಗುತ್ತೆ. ನೋಡಿ, ಉಸಿರಾಟವೂ ಅಲ್ಲೇ ಬರುತ್ತೆ, ಮನಸ್ಸು ಅಲ್ಲೇ ತಯಾರಾಗುತ್ತೆ, ಸಂಕಲ್ಪವೂ ಅಲ್ಲಿಂದ ಬರುತ್ತೆ. ಈ ಮೂರನ್ನು ಅಡಗಿಸ್ಬೇಕಾದ್ರೆ ನಾವು ಮಂತ್ರವನ್ನು ಸೇರಿಸ್ಕೋಬೇಕು. ಬೀಜಾಕ್ಷರವನ್ನು, ಗುರುವಿನಿಂದ ಉಪದೇಶ ಪಡೆದ ಮಂತ್ರವನ್ನು ಸೇರಿಸ್ಕೊಂಡು ಏನು ಮಾಡಬೇಕು? ಆ ಪ್ರವಾಹ ನದಿ, ಸಂಕಲ್ಪವೆಂಬ ಪ್ರವಾಹದ ನದಿಯನ್ನು ತಡಿಬೇಕು. ಯಾವಾಗ ಉಸಿರಾಟದ ಜೊತೆಯಲ್ಲಿ ಬೀಜಾಕ್ಷರ ಮಂತ್ರಾಕ್ಷರ ಸೇರ್ತೋ ಸಂಕಲ್ಪಕ್ಕೆ ಎಡೆ ಇಲ್ಲದಂತಾಗುತ್ತೆ. ಈಗ ಉಸಿರು ಒಳಗಿಂದ ಉತ್ಪತ್ತಿಯಾಗಿ ಹೊರಗಡೆ ಬರ್ತಾ ಇರ್ತದೆ. ಆಗ ಹಮ್ ಅಂತ ಅಕ್ಷರವನ್ನು ಸೇರಿಸೋದು, ಮನಸ್ಸಿನಲ್ಲೇ, ಬಾಯಿ ಬಿಟ್ಟು ಹೇಳೋದಲ್ಲ. ಆಗೇನಾಗುತ್ತೆ? ಬೇರೆ ಸಂಕಲ್ಪಗಳು, ನಾನು ಇಡ್ಲಿ ತಿನ್ನಬೇಕು, ವಡೆ ತಿನ್ನಬೇಕು ಅನ್ನೋ ಸಂಕಲ್ಪ ಉತ್ಪತ್ತಿ ಆಗ್ತಿರ್ತಲ್ಲ, ಆ ಇಡ್ಲಿ ಅನ್ನುವ ಈ ಅನ್ನೋ ಅಕ್ಷರವೂ ಹುಟ್ಟೋದಿಲ್ಲ. ಯಾಕೆ? ಇಲ್ಲಿ ಹಮ್ಮನ ಅಕ್ಷರ ಸೇರ್ಕೊಳ್ಳುತ್ತಲ್ಲ. ಮತ್ತು ಅಲ್ಲಿ ಇನ್ನೇನೋ ತಿನ್ನಬೇಕು ಅಂತಿರ್ತದೆ, ಆ ಪದಾರ್ಥದ ಮೊದಲನೇ ಅಕ್ಷರವೇ ಸತ್ತು ಹೋಗುತ್ತೆ. ಯಾಕೆ? ಇಲ್ಲಿ ಮಂತ್ರ ಸೇರ್ಕೊಳ್ಳುತ್ತಲ್ಲ. ಹೀಗೆ ಉಸಿರಾಟದ ಜೊತೆಯಲ್ಲಿ ಸಂಕಲ್ಪ ಹುಟ್ಟುತ್ತಾ ಇರ್ತದೆ, ಉಸಿರಾಟದ ಜೊತೆಯಲ್ಲಿ ಮನಸ್ಸು ಉತ್ಪತ್ತಿ ಆಗ್ತಾ ಇರ್ತದೆ. ಆಗ ನಾವೇನು ಮಾಡ್ತೀವಿ? ಉಸಿರಾಟದ ಜೊತೆಯಲ್ಲಿ ಮನಸ್ಸೇ ಬರ್ತಾ ಇದ್ದಂಗೆ ಆ ಮನಸ್ಸು ಅತ್ತಿತ್ತ ಕದಲದಂತೆ ಬೀಜಾಕ್ಷರವನ್ನು ಸೇರಿಸಿ ಹೊರಗೆ ಬರ್ತದೆ. ಮತ್ತೆ ಒಳಗೆ ಹೋಗ್ಬೇಕಾದ್ರೆ ಸೋ ಅನ್ನೋ ಅಕ್ಷರವನ್ನು ಸೇರಿಸಿ ಮನಸ್ಸು ಅದರಲ್ಲೇ ಲೀನ ಮಾಡಿ ಪ್ರಾಣವು ಜೊತೆಯಲ್ಲಿ ಹೋಗುವಂತೆ ಮಾಡಿದಾಗ ಆಗೇನಾಗುತ್ತೆ? ಒಳಗೆ ಹೊರಗೆ ಒಳಗೆ ಹೊರಗೆ ಮಂತ್ರ ಬೀಜಾಕ್ಷರವನ್ನೇ ಸೇರಿಸ್ಕೊಂಡು ಹೋಗ್ತಾ ಇರ್ತದೆ. ಆಗೇನಾಗುತ್ತೆ? ಸಂಕಲ್ಪಕ್ಕೆ ಎಡೆ ಇಲ್ಲದಂತಾಗುತ್ತೆ. ಈ ರೀತಿಯಲ್ಲಿ ಮಣಿಮಂತ್ರ ಮೊದಲಾದವುಗಳಿಂದ ಬತ್ತಿ ಹೋಗುವ ಹಾಗೆ ಮಾಡಬೇಕು. ಯಾವುದನ್ನು? ಸಂಕಲ್ಪವೆಂಬ ಪ್ರವಾಹದಿಂದ ಉಕ್ಕಿ ಹರಿತಾ ಇರುವ ನದಿಯನ್ನು. ಅದರಲ್ಲಿ ಕೊಚ್ಚು ಹೋಗುತ್ತಿರುವ ಆತ್ಮನನ್ನು ಹಿಡಿದು ನಿಲ್ಲಿಸಿಕೊಂಡು ಅಮನಸ್ಕನಾಗು. ಆತ್ಮನ ಕೊಚ್ಚಿ ಹೋಗ್ತಾ ಇದ್ದಾನೆ ಅಂತಂದರೆ, ಕೊಚ್ಕೊಂಡು ಎಲ್ಲೋ ಹೋಗ್ತಾ ಇದೆ ಅಂದರೆ ಹೌದು. ಏನಾಗ್ತಾ ಇದೆ? ಮನಸ್ಸು ಸಂಕಲ್ಪ ಮಾಡಿದಂತೆಲ್ಲ ಜಗತ್ತು ವಿಸ್ತಾರವಾಗುತ್ತೆ. ಜಗತ್ತು ವಿಸ್ತಾರ ಆದಂತೆಲ್ಲ ಏನಾಗುತ್ತೆ? ಆ ಸಂಕಲ್ಪಗಳು ಜಾಸ್ತಿ ಆದಂತೆ ದುಃಖ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಆತ್ಮನೇನಾಗ್ತಾನೆ? ದುಃಖಿ ಆಗ್ತಾನೆ. ಜೀವಾತ್ಮದಿಂದ ಇರ್ತಕ್ಕಂಥ ಜೀವ ಪರಮಾತ್ಮನು ದುಃಖಿ ಆಗ್ತಾನೆ. ಅದರಿಂದ ಅಲ್ಲಿ ಕೊಚ್ಚಿ ಹೋಗ್ತಾರೆ ಆತ್ಮನನ್ನು ಹಿಡಿದು ನಿಲ್ಲಿಸು, ಅಮನಸ್ಕನಾಗು, ಮನಸ್ಸಿಲ್ಲದಂಥವನಾಗು ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಬಹಳ ರಹಸ್ಯಮಯವಾಗಿ ಹೇಳ್ತಾ ಇದ್ದಾರೆ. ಅದನ್ನು ವಿಸ್ತಾರ ರೂಪನ ನಾವೇನು ಮಾಡಬೇಕು? ಗುರು ಮುಖೇನ ತಿಳಿದು ಅಭ್ಯಾಸ ಮಾಡಬೇಕು. ಅಂದರೆ ಇಲ್ಲಿ ರಹಸ್ಯವಾಗಿ ಚುಟುಕ ಹೇಳ್ತಾ ಇದ್ದಾರೆ. ಈ ಭೂತಾಕಾಶದಲ್ಲಿ ಗಾಳಿಗೆ ಸಿಕ್ಕಿ ಒದ್ದಾಡುವ ಹುಲ್ಲು ತರಗು ಚೂರುಗಳಂತೆ ಸಂಕಲ್ಪವೆಂಬ ಮಹಾವಾತಕ್ಕೆ ಸಿಕ್ಕಿ ಭ್ರಾಂತನಾಗಿ ಹೋಗಿರುವ ಚಿದಾತ್ಮನನ್ನು ತಡೆದು ನಿಲ್ಲಿಸಿಕೊಂಡು ನೋಡು. ಈ ಭೂತಾಕಾಶದಲ್ಲಿ ಅಂದರೆ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಭೂತದ ಆಕಾಶದಲ್ಲಿ, ಈಗ ನಾವೇನು ನೋಡ್ತಾ ಇದ್ದೀವಲ್ಲ ಜಗತ್ತಿನಲ್ಲಿ, ಮೇಲೆ ಕಂತ್ಕೊಂಡು ನೋಡಿದ್ರೆ ಆಕಾಶ ಕಾಣ್ತದೆ ಅಂತ, ಇಲ್ಲಿ ಗಾಳಿಗೆ ಸಿಕ್ಕಿದಾಗ, ಸುಂಟ್ರು ಗಾಳಿ ಬಂದಾಗ ಹುಲ್ಲು ತರಗು ಚೂರುಗಳೆಲ್ಲ ತೂರ್ಕೊಂಡು ಸುತ್ತಾ ಇರ್ತದೆ. ಹೀಗೆ ಸಂಕಲ್ಪವೆಂಬ ಮಹಾಬಿರುಗಾಳಿಗೆ, ಮಹಾವಾತಕ್ಕೆ ಸಿಕ್ಕಿ ಭ್ರಾಂತನಾಗಿ ಹೋಗಿರುವ ಚಿದಾತ್ಮನನ್ನು ತಡೆದು ನಿಲ್ಲಿಸಿಕೊಂಡು ನೋಡು. ಈ ಸುಂಟ್ರು ಗಾಳಿ ಬಂದು ಎಲ್ಲನೂ ಸುತ್ತಕೊಂಡು ತಗೊಂಡೋಗ್ತಾ ಇರ್ತದಲ್ಲ,
ಆ ರೀತಿಯಲ್ಲಿ ಈ ಸಂಕಲ್ಪವೆಂಬ ಸುಂಟರ ಗಾಳಿ ಬಂದು ಎಲ್ಲನೂ ಹೊತ್ಕೊಂಡು ಹೋಗ್ತಾ ಇದೆ. ಚಿದಾತ್ಮನನ್ನು ಹೊತ್ಕೊಂಡು ಓಡ್ತಾ ಇದೆ. ಅಲ್ಲಿ ಸಿಕ್ಕಿ ಭ್ರಾಂತನಾಗಿರುವವನ್ನ ತಡೆದು ನಿಲ್ಲಿಸು ನೋಡು ನೀನು. ಆ ಸುಂಟರ ಗಾಳಿಯನ್ನು ತಡೆದು ನಿಲ್ಲಿಸು, ಸಂಕಲ್ಪವೆಂಬ ಸುಂಟರ ಗಾಳಿಯನ್ನು ತಡೆದು ನಿಲ್ಲಿಸು ನೀನು ಅಂತ. ಹೇಗೆ ನಿಲ್ಲಿಸೋದು ಹೇಳಿಲ್ವ? ಈಗ ಮಂತ್ರ ಜಪ ಸಾಧನೆಯನ್ನು ಮಾಡಿ, ಪ್ರಾಣಾಯಾಮದ ಸಾಧನೆಯನ್ನು ಮಾಡಿ, ಕುಂಭಕ ಪ್ರಾಣಾಯಾಮವನ್ನು ಇದಕ್ಕೋಸ್ಕರ ಮಾಡಬೇಕು. ಆರೋಗ್ಯವೂ ಸರಿ ಹೋಗುತ್ತೆ, ದೇಹದ ಆರೋಗ್ಯವೂ ಸರಿ ಹೋಗುತ್ತೆ, ಮನಸ್ಸಿನ ಆರೋಗ್ಯವೂ ಸರಿ ಹೋಗುತ್ತೆ, ಮನೋರಾಜ್ಯ ನಿಂತು ಹೋಗುತ್ತೆ, ಪರಮಾತ್ಮನ ತನ್ನ ಸ್ವಸ್ವರೂಪದ ದರ್ಶನವಾಗುತ್ತೆ. ಇದಕ್ಕಾಗಿ ಈ ಸಾಧನೆಯನ್ನು ಮಾಡಬೇಕು. ನಿನ್ನಲ್ಲಿ ನಿನ್ನ ಸಂಕಲ್ಪದಿಂದಲೇ ಉಂಟಾಗಿರುವ ಈ ಕಾಲುಷ್ಯವನ್ನು ಅಂದರೆ ಈ ಕಲುಷವನ್ನು ನೀನೇ ನಿನ್ನ ಪ್ರಯತ್ನದಿಂದಲೇ ನಿವಾರಿಸಿಕೊಂಡು ಉತ್ತಮವಾದ ಚಿತ್ತ ಪ್ರಸಾದವನ್ನು ಹೊಂದಿ ಪರಮಾನಂದವನ್ನು ಪಡೆದುಕೋ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ನಿನ್ನಲ್ಲಿ ನಿನ್ನ ಸಂಕಲ್ಪದಿಂದಲೇ ಉಂಟಾಗಿರುವ ಈ ಕಾಲುಷ್ಯವನ್ನು ಇನ್ಯಾರೋ ಬಂದು ನಮಗೆ ದುಃಖವನ್ನು ಉಂಟು ಮಾಡಿಲ್ಲ. ನನ್ನೊಳಗೆ ನಾನೇ ಸಂಕಲ್ಪ ಮಾಡಿಕೊಂಡದ್ರಿಂದ ಈ ಕಲುಷ, ಈ ಕೊಳಕು ಎಲ್ಲ ಉತ್ಪತ್ತಿಯಾದದ್ದು. ಈ ಕಷ್ಟಕ್ಕೆ ಗುರಿಯಾಗಿರೋದು ಯಾರು? ನಾನು ಮಾಡಿಕೊಂಡ ಸಂಕಲ್ಪದ ದೆಸೆಯಿಂದಲೇ ಈ ಕೊಳಕಿಗೆ ಸಿಕ್ಕಾಕೊಂಡು ಈ ಕಷ್ಟ ಪರಂಪರೆಯನ್ನು ಅನುಭವಿಸ್ತಾ ಇರೋದು. ಈ ಕಾಲುಷ್ಯವನ್ನು ನೀನು ನಿನ್ನ ಪ್ರಯತ್ನದಿಂದಲೇ ನಿವಾರಿಸಿಕೊಂಡು, ಬೇರೆಯವರು ಬಂದು ನಿವಾರಿಸ್ತಾರೆ ಅನ್ನೋದೆಲ್ಲ ಸುಳ್ಳು. ಬೇರೆಯವರು ದಾರಿ ತೋರಿಸ್ತಾರೆ. ಗುರುವಾದವನ ಕೆಲಸ ಏನು? ದಾರಿ ತೋರಿಸೋದಷ್ಟೇ. ಆದರೆ ಪ್ರಯತ್ನಪಟ್ಟು ನಿವಾರಣೆ ಮಾಡ್ಕೋಬೇಕಾಗಿರೋದು ಯಾರು ಬೇಕೋ, ದುಃಖವನ್ನು ನಿವಾರಣೆ ಮಾಡ್ಕೋಬೇಕು ಅನ್ನಿಸ್ತದಲ್ಲ ಯಾರಿಗೆ, ಅವನೇ ಪ್ರಯತ್ನ ಪಡಬೇಕು. ಅಂದರೆ ಇಲ್ಲಿ ಸಾಧನೆ ಅಂತಕ್ಕಂಥದ್ದು ಸ್ವಪ್ರಯತ್ನದಿಂದಲೇ ಸಾಧ್ಯ, ಪುರುಷ ಪ್ರಯತ್ನದಿಂದಲೇ ಸಾಧ್ಯ ಅನ್ನೋದನ್ನು ಒತ್ತಿ ಹೇಳ್ತಾ ಇರೋದು. ಅದು ಯಾವುದೇ ಆಗಿರ್ಬೋದು. ಆದ್ದರಿಂದ ಇಲ್ಲಿ ನಾವು ಪ್ರಯತ್ನ ಪಟ್ಟು ಸಾಧನೆಯನ್ನು ಮಾಡಿದ್ದೆ ಆದರೆ ನಿನ್ನ ಪ್ರಯತ್ನದಿಂದಲೇ ನಿವಾರಿಸಿಕೊಂಡು ಉತ್ತಮವಾದ ಚಿತ್ತ ಪ್ರಸಾದವನ್ನು ಹೊಂದಿ ಪರಮಾನಂದವನ್ನು ಪಡೆದುಕೋ. ಚಿತ್ತ ಪ್ರಸಾದ ಅಂದರೆ ಚಿತ್ತದ ಶಾಂತಿ. ಪ್ರಸಾದ ಅಂದ್ರೇನು? ಶಾಶ್ವತವಾದ ನಿರ್ಮಲವಾದ ಆ ಶಾಂತಿ. ಅದನ್ನು ನೀನು ಹೊಂದಿ ಪರಮಾನಂದವನ್ನು ಪಡೆದುಕೋ. ಮನಸ್ಸಿನಲ್ಲಿ ನಿನಗೆ ಶಾಂತಿ ಉಂಟಾಗಲಿ ಅಂತೇಳಿ ಶಿವನು ವಸಿಷ್ಠರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಆತ್ಮನು ಸರ್ವಶಕ್ತಿಮಯನು. ಅದರಿಂದ ಅವನು ಹೇಗೆ ಭಾವಿಸಿದರೆ ಅದರಂತೆ ಅವನ ಕಣ್ಣಿಗೆ ಕಾಣುವುದು. ಮತ್ತು ಆತ್ಮನು ಸರ್ವಶಕ್ತಿವಂತನಾದ ಮೇಲೆ ದುಃಖಕ್ಕೆ ಯಾಕೆ ಒಳಗಾಗ್ತಾ ಇದ್ದಾನೆ? ಇಲ್ಲೇ ಹೇಳ್ತಾ ಇದ್ದಾರಲ್ಲ, ಆತ್ಮನು ಸರ್ವಶಕ್ತಿಮಯನು ಅಂತ. ಆಗ ಅವನೇನು ಮಾಡ್ತಾನೆ? ಹೆಂಗೆ ಭಾವಿಸೋದು ಯಾವಾಗ? ಮಾಯೆಯನ್ನು ತನ್ನೊಳಗೆ ಆರೋಪ ಮಾಡಿಕೊಂಡು ಜೀವದೆಸೆಯನ್ನು ಪಡೆದುಕೊಂಡಾಗ ಹೆಂಗೆ ಭಾವಿಸ್ತಾನೆ ಹಾಗೆ ಅವನ ಕಣ್ಣಿಗೆ ಕಾಣಿಸ್ತದೆ. ಹಾಗೆ ಕಾಣುವುದು ಎನ್ನುವುದು ಅವನ ಸಂಕಲ್ಪದಿಂದಲೇ ಆದುದು. ಹೌದಲ್ವಾ? ಸಂಕಲ್ಪದಲ್ಲಿ ನಾನೊಂದು ಮನೆಯನ್ನು ಕಲ್ಪನೆ ಮಾಡ್ಕೊಳ್ಳೋದು, ಸುಂದರವಾದ ಹೆಣ್ಣನ್ನು ಕಲ್ಪನೆ ಮಾಡ್ಕೊಳ್ಳೋದು, ಬೇಕಾದಷ್ಟು ಐಶ್ವರ್ಯವನ್ನು ಸುಖವನ್ನು ಕಲ್ಪನೆ ಮಾಡ್ಕೊಳ್ಳೋದು ಯಾರು? ನಾನೇ. ಯಾಕೆ? ನಾನು ಸರ್ವಶಕ್ತಿವಂತನಾದದ್ರಿಂದಲೇ ಇಷ್ಟೆಲ್ಲ ಸಂಕಲ್ಪ ನನ್ನಿಂದ ಸಾಧ್ಯ ಆಯಿತು. ಸಂಕಲ್ಪವನ್ನು ಮಾಡಿಕೊಂಡು ಸಂತೋಷ ಪಡ್ತಾ ಇದ್ದೀನೋ ಇಲ್ವೋ? ಆದರೆ ಆ ಸಂಕಲ್ಪಗಳು ಸರಿಯಾದದ್ದಲ್ಲದ್ರಿಂದ ದುಃಖಕ್ಕೆ ಒಳಗಾಗ್ತಾ ಇದ್ದೀನಿ. ಈಗ ಅದೇ ಸಂಕಲ್ಪವನ್ನು ಸ್ವಲ್ಪ ಬದಲಾಯಿಸ್ಬಿಡೋದು. ಏನು ಬದಲಾಯಿಸೋದು? ನಾನೊಬ್ಬ ಯೋಗಿ, ನಾನೊಬ್ಬ ಆತ್ಮಜ್ಞಾನಿ ಅನ್ನುವ ಭಾವನೆಯನ್ನು ತಳೆದು ನಾನೇನಾದರೂ ಆ ನಿಟ್ಟಿನಲ್ಲಿ ಸಂಕಲ್ಪವನ್ನು ಮಾಡ್ತಾ ಓದಿದ್ದೆ ಆದರೆ ನನಗೆ ಅದೇ ಪ್ರಾಪ್ತಿಯಾಗುತ್ತೆ. ಬೇಕಾದರೆ ಅನುಭವಿಸಿ ನೋಡಿ. ಈಗೇನು ಪ್ರಾಪಂಚಿಕ ಸುಖ ಭೋಗಗಳನ್ನು ಇಂದ್ರಿಯಗಳ ಮೂಲಕ ಅನುಭವಿಸ್ಬೇಕು ಅಂತ ಇರ್ತೀವೋ ಅವುಗಳನ್ನು ನಿಗ್ರಹಿಸಿ ನಾನೊಬ್ಬ ಆತ್ಮಜ್ಞಾನಿ, ಆತ್ಮ ಸಾಧನೆಯಲ್ಲಿ, ಆಧ್ಯಾತ್ಮ ಸಾಧನೆಯಲ್ಲಿ ನಾನು ಈ ರೀತಿಯಲ್ಲಿ ಸಾಧಿಸಿ ಮುಂದುವರಿತಾ ಇದ್ದೀನಿ, ನಾನು ಯೋಗ ಸಾಧನೆಯನ್ನು ಮಾಡ್ತಾಯಿದ್ದೀನಿ, ಕುಂಡಲಿನಿ ಮೂಲಕ ನಾನು ಚಕ್ರಗಳನ್ನು ಭೇದಿಸ್ಕೊಂಡು ಮೇಲೆ ಇರ್ತಾ ಇದ್ದೀನಿ, ಆತ್ಮಜ್ಞಾನದ ಅನುಭವವನ್ನು ಪಡಿತಾ ಇದ್ದೀನಿ, ನಾನು ಈ ರೀತಿಯಲ್ಲಿ ಪರಮಾನಂದ ಸುಖದ ಪ್ರಾಪ್ತಿಯಲ್ಲಿ ತೇಲಾಡ್ತಾ ಇದ್ದೀನಿ ಅಂತ ಸಂಕಲ್ಪವನ್ನು ಮಾಡ್ತಾ 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 ಹೋದರೆ ಆ ಪರಮಾನಂದದ ಸುಖದ ನೆಲೆ ತಾನಾಗಿ ನಿರ್ಮಾಣ ಆಗಿಬಿಟ್ಟಿರ್ತದೆ. ಪ್ರಾಪಂಚವನ್ನು ಚಿಂತನೆ ಮಾಡೋ ಬದಲು ಪಾರಮಾರ್ಥವನ್ನು ಚಿಂತನೆ ಮಾಡೋದು. ಯಾಕೆ? ಆತ್ಮನು ಸರ್ವಶಕ್ತಿಮಯನು, ಅವನಿಗೆಲ್ಲವೂ ಸಾಧ್ಯ ಅಂದಮೇಲೆ ಇದೂ ಸಾಧ್ಯವೇ. ಅದರಿಂದ ವಸಿಷ್ಠರು ಹೇಳ್ತಾ ಇರೋದು, ಆಲೋಚನೆ ಮಾಡೋದನ್ನು ನಿಲ್ಲಿಸು. ಅಕಸ್ಮಾತ್ ಅದನ್ನು ನಿನ್ನ ಕೈಲಿ ಆಗಲಿಲ್ವಾ, ಈ ಥರ ಪ್ರಾಪಂಚಿಕವನ್ನು ಚಿಂತನೆ ಮಾಡೋ ಬದಲು ಪಾರಮಾರ್ಥವನ್ನು ಚಿಂತನೆ ಮಾಡು, ಸಂಕಲ್ಪ ಮಾಡು ಅಂತ ಇಲ್ಲಿ ಹೇಳ್ತಾ ಇರೋದು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು.
ಆತ್ಮನು ಸರ್ವಶಕ್ತಿಮಯನು. ಅದರಿಂದ ಅವನು ಹೇಗೆ ಭಾವಿಸಿದರೆ ಅದರಂತೆ ಅವನ ಕಣ್ಣಿಗೆ ಕಾಣುವುದು. ಹಾಗೆ ಕಾಣುವುದು ಎನ್ನುವುದು ಅವನ ಸಂಕಲ್ಪದಿಂದಲೇ ಆದುದು. ಕಾಣ್ತಾ ಇದೆ ಅನ್ನೋದು ಯಾರದಿಂದ ಆಗಿದ್ದು? ನನ್ನಿಂದಲೇ ಆಗಿರೋದು. ಈಗ ನಾನು ಸಂಕಲ್ಪ ಮಾಡಿಕೊಂಡು ಬೇಕಾದ್ದನ್ನು ನೋಡ್ತಾ ಇರ್ತೀನಿ, ಬೇರೆಯವ್ರ ಕಣ್ಣಿಗೆ ಹೆಂಗೆ ಕಾಣುತ್ತದು? ಯಾಕಂದರೆ ಇದು ನನ್ನ ಮನೋರಾಜ್ಯ, ನನ್ನ ಸಂಕಲ್ಪ. ಬೇರೆಯವ್ರು ಏನೋ ಭಾವಿಸ್ಕೊಳ್ತಾ ಇರ್ತಾರೆ, ನನ್ನ ಕಣ್ಣಿಗೆ ಹೆಂಗೆ ಕಾಣುತ್ತದು? ಕಾಣಿಸೋದಿಲ್ಲ. ಆ ರೀತಿಯಲ್ಲಿ ಇದು ನನ್ನ ಸಂಕಲ್ಪದಿಂದಲೇ ಆದದ್ದು. ನಾನು ಸಂಕಲ್ಪ ತ್ಯಾಗ ಮಾಡಿದಾಗ ಅವು ಇಲ್ಲವಾಗ್ತವೆ. ಇದೇ ಸತ್ಯ. ಸಂಕಲ್ಪ ಮಾತ್ರದಿಂದ ಹುಟ್ಟಿರುವ ಈ ಜಗತ್ತು ಹುಟ್ಟಿರುವುದೇ ಮಿಥ್ಯೆ. ಕಾಣ್ತಾ ಇದೆಯಲ್ಲ ಸ್ವಾಮಿ, ಮರ ಗಿಡಗಳು ಇವೆಲ್ಲ. ಅದಕ್ಕೆ ಇಲ್ಲಿ ಹೇಳ್ತಿರೋದು, ವ್ಯಾವಹಾರಿಕ ಜಗತ್ತನ್ನು ನೀನು ಸಂಕಲ್ಪ ಮಾಡ್ಕೊಂಡಿದ್ರಿಂದ ವ್ಯಾವಹಾರಿಕ ಜಗತ್ತಿದೆ. ವ್ಯಾವಹಾರಿಕ ಜಗತ್ತಿನಲ್ಲಿ ಚದುರಿ ಹೋಗಿರುವ ನಿನ್ನ ಮನಸ್ಸನ್ನು ಒಳಮುಖವಾಗಿ ತಗೊಬಂದು ನೋಡು, ಹೊರಗಿರ್ತಕ್ಕಂಥ ಕಾಣುವ ಜಗತ್ತಿಲ್ಲವಾಗುತ್ತೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣವಾದ ಆ ಸಂಕಲ್ಪವು ನಾಶವಾದರೆ ಈ ಜಗತ್ತು ಎಲ್ಲಿಯೋ ಅಡಗಿ ಹೋಗುವುದು. ಈಗೇನು ಕಾಣ್ತಾ ಇದೆಯಲ್ಲ ಈ ಜಗತ್ತು, ಇದು ನಿಜವಾಗಿ ಅಡಗಿ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಜಗತ್ತಿನ ತುಂಬ ವಿಸ್ತಾರವಾಗಿ ಕಳಿಸ್ಬಿಟ್ಟಿದ್ದೀನಲ್ಲ ನನ್ನ ಮನಸ್ಸನ್ನು, ಆ ಸಂಕಲ್ಪವನ್ನು, ಅದನ್ನು ಸಾಧನಾ ಮುಖಾಂತರ ಪೂರ್ತಿಯಾಗಿ ಅಂತರ್ಮುಖ ಮಾಡಿ ನನ್ನೊಳಗೆ ನಾನು ಲೀನಗೊಳಿಸಿ ಅಮನಸ್ಕ ಮಾಡಿದ್ದೆ ಆದರೆ ಈ ಜಗತ್ತು ಇಲ್ಲವಾಗುತ್ತೆ, ದುಃಖ ನಿವಾರಣೆ ಆಗುತ್ತೆ, ಶಾಶ್ವತ ಪರಮಶಾಂತಿಯು ನೆಲೆಗೊಳ್ತದೆ. ಇರ್ತಕ್ಕಂಥ ಶಾಂತಿಯಲ್ಲಿ ನಾನು ನೆಲೆಸ್ತೀನಿ ಅನ್ನೋ ವಿಚಾರವನ್ನು ಶಿವನು ವಸಿಷ್ಠರಿಗೆ ಹೇಳ್ತಾ ಇದ್ದ. ಇನ್ನು ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.